ಹಲೋ ಮಕ್ಕಳೇ, ಪರೀಕ್ಷೆ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಇಂಗ್ಲಿಷ್ ಸೆಕೆಂಡ್ ಲ್ಯಾಂಗ್ವೇಜ್ ಶಿಕ್ಷಕಿ ಪದ್ಮಶ್ರೀ ಮುರಳಿ. ಇವತ್ತಿನ ಕ್ಲಾಸಲ್ಲಿ ನಾವೊಂದು ಹೊಸ ಪೋಯಮ್ನ ಸ್ಟಾರ್ಟ್ ಮಾಡೋದು. ಈ ಪೋಯಮ್ ಯಾವುದು? ಜಾಸ್ ಪೋಮ್ 2. ಇದನ್ನು ಬರೆದಿದ್ದವರು ಕಾರ್ಲ್ ವೆಂಡೆಲ್ ಹೈನ್ಸ್ ಜೂನಿಯರ್ ಅವರು. ಇದರ ಹೆಸರು ಅಂದರೆ ಪದ್ಯದ ಹೆಸರು ಮತ್ತು ಪೋಯಟಿನ ಹೆಸರು ಕಲಿಯೋ ಜವಾಬ್ದಾರಿ ನಿಮ್ಮದು. ಕೂತ್ಕೊಂಡು ನಾನು ಹೇಳ್ದಂಗೆ ಎಲ್ಲ ಒಂದು ಲಿಸ್ಟ್ ಮಾಡ್ಕೊಳ್ಳಿ ಆ್ಯಂಡ್ ಸ್ಪೆಲ್ಲಿಂಗ್ ಕೂಡ ಕಲೀರಿ. ನಿಮ್ಮ ಎಕ್ಸಾಮ್ಗೆ ಅದು 100% ಹೆಲ್ಪ್ ಆಗುತ್ತೆ. ಅದನ್ನು ಹೇಳ್ತಾ ಇವತ್ತಿನ ಒಂದು ಕ್ಲಾಸಲ್ಲಿ ನಾವು ಡೀಟೇಲ್ ಆಗಿ ಇದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ. ಅದರ ಜೊತೆಗೆ ಮಕ್ಕಳೇ ನಿಮಗೆ ಫಿಗರ್ ಆಫ್ ಸ್ಪೀಚಸ್ ಕೂಡ ನಾನು ಹೇಳ್ತೀನಿ. ಓಕೆನಾ? ಸೊ ಇವಾಗ ಓದಿ ಅರ್ಥ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ನಾನು ನಿಮ್ಗೆ ಏನು ಕೇಳಬೇಕು ಹೇಳಿ. ಪರೀಕ್ಷೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದಿರ ತಾನೇ? ಮಾಡಿಲ್ಲ ಅಂದರೆ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಬನ್ನಿ ಆ್ಯಂಡ್ ಈ ಕ್ಲಾಸ್ನ ನೋಡೋದಕ್ಕೆ ಕಂಟಿನ್ಯೂ ಮಾಡಿ ಆ್ಯಂಡ್ ನಿಮ್ಮ ಸ್ನೇಹಿತರ ಜೊತೆಗೆ ಕೂಡ ಶೇರ್ ಮಾಡಿ. ಬಿಕಾಸ್ ಇದರಿಂದ ನಿಮಗೆ ಡೀಟೇಲ್ ಆಗಿ ಎಕ್ಸ್ಪ್ಲನೇಷನ್ ಮಾಡಿದಾಗ ನಿಮ್ಮ ತಲೆಯಲ್ಲಿ ಇಲ್ಲಿ ಹೋಗಿ ರಿಜಿಸ್ಟರ್ ಆಗಿಬಿಟ್ರೆ ಅದನ್ನೆತ್ತಿ ಯಾರೂ ಇರೇಸ್ ಮಾಡೋದಕ್ಕಾಗಲ್ಲ. ಒಳ್ಳೆ ಫೆವಿಕಾಲ್ ಥರ ನಿಮ್ಮ ತಲೆಯಲ್ಲೇ ಇದು ಅಂಟ್ಬಿಟ್ಟಿರುತ್ತೆ. ಓಕೆನಾ? ಸೊ ಇವಾಗ ಸ್ಟಾರ್ಟ್ ಮಾಡೋಣ ನಮ್ಮ ಎಕ್ಸ್ಪ್ಲನೇಷನ್ನ. ಸೊ ನಾನು ಇವಾಗ ಏನು ಮಾಡ್ತೀನಿ, ಈ ಒಂದು ಪದ್ಯ ಏನಿದೆ ಕಂಟಿನ್ಯೂಸ್ ಆಗಿರೋದ್ರಿಂದ ಒಂದು 2-3 ಸ್ಟ್ಯಾನ್ಸ ಜೊತೆಗೆ ಓದ್ತೀನಿ, ಆಮೇಲೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಅರ್ಥ ಆಯ್ತಾ? ದೇರ್ ಹಿ ಸ್ಟ್ಯಾಂಡ್ಸ್ ಸಿ like a black ancient mariner, his wrinkled old face, so full of the wearies of living, is turned downward with closed eyes. ಅಂತ ಇಲ್ಲಿ ತನಕ ನಾನು ಹೇಳಿದ್ದೀನಿ. ಇದಾದ್ಮೇಲೆ ಆಮೇಲೆ ಕಂಟಿನ್ಯೂ ಮಾಡೋಣ. ಓಕೆನಾ? ದೇರ್ ಹಿ ಸ್ಟ್ಯಾಂಡ್ಸ್ ಸಿ ಅಂದರೆ ನಿಮಗೆ ಕೇಳ್ತಾ ಇದ್ದಾರೆ, ಅಲ್ಲಿ ನಿಂತಿದ್ದಾನೆ ಅವನು, ನಿಮಗೆ ಕಾಣಿಸ್ತಿದೆ ತಾನೇ? ಲೈಕ್ ಅ ಬ್ಲ್ಯಾಕ್ ಏನ್ಷಂಟ್ ಮರೀನರ್ ಅಂದರೆ ಸೇಲರ್, ಕರೆಕ್ಟ್ ಅಲ್ವಾ? ಒಬ್ಬ ಒಂದು ಶಿಪ್ನ ಓಡಿಸೋನು, ಸೇಲ್ ಮಾಡೋನು ಸೇಲರ್ ಅನ್ನ ಮೆರೀನರ್ ಅಂತ ಕರಿತೀವಿ. ಇಲ್ಲಿ ಒಂದು ಫಿಗರ್ ಆಫ್ ಸ್ಪೀಚ್ ಯೂಸ್ ಆಗಿದೆ. ಇಲ್ಲಿ ಎಲ್ಲೋಲಿ ಮಾರ್ಕ್ ಆಗಿದೆ ಅಲ್ಲ, ಲೈಕ್ ಅ ಬ್ಲ್ಯಾಂಕ್ ಏಷಿಯಂಟ್ ಮೆರೀನರ್ ಅಂದರೆ ಇಲ್ಲಿ ಸಿಮಿಲಿ ಯೂಸ್ ಮಾಡಿಕೊಂಡು ಅವನು ಯಾವುದೋ ಒಂದು ಬೇರೆ ರೆಫರೆನ್ಸ್ಗೆ 17th ಸೆಂಚುರಿಯಲ್ಲಿ ಬರೆದಿರುವಂಥ ಒಂದು ಪದ್ಯಕ್ಕೆ ರೆಫರ್ ಮಾಡ್ತಾ ಇದ್ದಾರೆ. ಈ ಪದ್ಯ ಬರೆದಿದ್ದವರು ಸ್ಯಾಮ್ಯುಯಲ್ ಕೋಲ್ರಿಡ್ಜ್. ಆಯಿತಾ? ಸ್ಯಾಮ್ಯುಯಲ್ ಕೋಲ್ರಿಡ್ಜ್ ಅವರು ಒಂದು ಪದ್ಯವನ್ನು ಬರೆದಿದ್ರು, ದ ರೈಮ್ ಆಫ್ ದಿ ಏನ್ಷಿಯಂಟ್ ಮೆರೀನರ್ ಅಂತ. ಅದಲ್ಲಿ ಏನಾಗಿತ್ತು, ಈ ಒಬ್ಬ ಮರೀನರ್ ಏನಿದ್ದಾನೆ ಅವ್ನು ಬೈ ಮಿಸ್ಟೇಕ್ ಯಾವುದೋ ಒಂದು ಬರ್ಡ್ನ ಶೂಟ್ ಮಾಡಿಬಿಡ್ತಾನೆ. ಅದು ತುಂಬ ಆಸ್ಪೀಷಿಯಸ್ ಆಗಿರುವಂಥ ಬರ್ಡು, ತುಂಬ ಸೇಕ್ರೆಡ್ ಆಗಿರೋ ಬರ್ಡ್ ಆಗಿರೋದ್ರಿಂದ ಅದನ್ನು ಯಾರಾದರೂ ಹರ್ಟ್ ಮಾಡಿ ಅದೇನಾದರೂ ಆಗಿಬಿಟ್ರೆ ಅವನ ಲೈಫು ಉಲ್ಟಾ ಆಗಿಬಿಡುತ್ತೆ, ಅವನ ಲೈಫ್ ತುಂಬ ದುಃಖವನ್ನು ನೋಡ್ತಾನೆ ಆ ಮನುಷ್ಯ ಅಂತ ಒಂದು ಬಿಲೀಫ್ ಇತ್ತು. ಹಾಗೇನೆ ಆ ಮರೀನರ್ ಕೂಡ, ಅಂದರೆ ಆ ಪದ್ಯದಲ್ಲಿದ್ದಿರುವಂಥ ಮರೀನರ್ ಕೂಡ ಆ ಬರ್ಡನ್ನ ಹೊಡೆದಿದ ನಂತರ ಅವನ ಲೈಫ್ ಕಂಪ್ಲೀಟಾಗಿ ಚೇಂಜ್ ಆಗಿಬಿಡುತ್ತೆ, ಸ್ಯಾಡ್ ಆಗುತ್ತೆ, ಪೆಥೆಟಿಕ್ ಆಗಿ ಆಗಿಬಿಡುತ್ತೆ. ಅದೇ ರೀತಿಲಿ ಈ ಒಬ್ಬ ಮನುಷ್ಯನ ಲೈಫ್ ಕೂಡ ಅಂತ ಹೇಳ್ತಾರೆ. ಅರ್ಥ ಆಯ್ತಾ? ಇವನ ಲೈಫ್ ಕೂಡ ತುಂಬ ಪೆಥೆಟಿಕ್ ಆಗಿದೆ. ಅದನ್ನು ಅವನ ಎಕ್ಸ್ಪ್ರೆಷನ್ಸ್ ಆಗಿರಲಿ, ಅವನು ಹಾಕೊಂಡಿರುವಂಥ ಒಂದು ಬಟ್ಟೆಯ ಮೂಲಕ ಕನ್ವೆ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಪೋಯೆಟ್. ಅರ್ಥ ಆಯ್ತಾ? ಸೊ ಲೈಕ್ ಅ ಬ್ಲ್ಯಾಕ್ ಏನ್ಷಂಟ್ ಮರೀನರ್, ಏನ್ಷಂಟಲ್ಲಿ ಇರುವಂಥ ಆ ಒಂದು ಪದ್ಯದಲ್ಲಿ ಇರುವಂತಹ ಆ ಮರೀನರ್ನ ಜೀವನದ ಥರ ಇವನ ಜೀವನ ಕೂಡ ಪೆಥೆಟಿಕ್ ಆಗಿಬಿಟ್ಟಿತ್ತು. ಒಂದು ರೀತಿಯಾದ ಒಂದು ದುಃಖವನ್ನು ಅವನು ಫೇಸ್ ಮಾಡ್ತಿದ್ದ ಅಂತ ಹೇಳ್ತಾರೆ. ಹಿಸ್ ಓಲ್ಡ್ ವ್ರಿಂಕಲ್ಡ್ ಫೇಸ್, ಅರ್ಥ ಆಯ್ತಾ? ಇಲ್ಲಿ ಓಲ್ಡ್ ರಿಂಕಲ್ಡ್ ಫೇಸ್ ಅಥವಾ ವ್ರಿಂಕಲ್ಡ್ ಓಲ್ಡ್ ಫೇಸ್ ಅಂದರೆ ಏನು? ಅವನು ಚಿಕ್ಕವನಾಗಿದ್ನ? ಇಲ್ಲ, ಅವನಿಗೆ ಸಾಕಷ್ಟು ವಯಸ್ಸಾಗಿತ್ತು ಆ್ಯಂಡ್ ಅವನ ಮುಖದ ಮೇಲೆ ವ್ರಿಂಕಲ್ಸ್ ಬರೋದಕ್ಕೆ ಸ್ಟಾರ್ಟ್ ಆಗಿತ್ತು. ಈ ವ್ರಿಂಕಲ್ ಅನ್ನೋದೇನಿದೆ ಅಲ್ಲ, ಅದು ನಮ್ಮ ಜೀವನದ ಒಂದು ಕಷ್ಟಗಳನ್ನ ಕೂಡ ಡಿಪಿಕ್ಟ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಅವನು ಸಾಕಷ್ಟು ಕಷ್ಟಗಳನ್ನ ನೋಡಿದ್ದ. ಸೋ ಫುಲ್ ಆಫ್ ದ ವಿಯರೀಸ್ ಆಫ್ ಲಿವಿಂಗ್ ಇಸ್ ಟರ್ನ್ಡ್ ಅಪ್ಸೈಡ್ ಡೌನ್ ವಿತ್ ಕ್ಲೋಸ್ಡ್ ಐಸ್. ಅವನ ಒಂದು ಜೀವನ ಏನಿತ್ತು ಅದು ತುಂಬ ಸುಖಕರವಾದ ಜೀವನ ಆಗಿರಲಿಲ್ಲ. ಅವನು ಸಾಕಷ್ಟು ದುಃಖಗಳನ್ನ ಕೂಡ ನೋಡಿದ. ವಿಯರೀಸ್ ಅಂದರೆ ಅವನ ಜೀವನದಲ್ಲಿ ತುಂಬ ಚಿಂತೆ ಕೂಡ ಇತ್ತು, ಅವನ ಜೀವನದಲ್ಲಿ ತುಂಬ ವರಿನೆಸ್ ಕೂಡ ಇತ್ತು, ಅವನಿಗೆ ಸಾಕಷ್ಟು ಚಿಂತೆ ಕಾಡ್ತಿತ್ತು ಅವನ ಜೀವನದಲ್ಲಿ. ಆ ಕಾಡ್ತಿದ್ದ ಒಂದು ಜೀವನ ಅವನ ವ್ರಿಂಕಲ್ಡ್ ಓಲ್ಡ್ ಫೇಸಲ್ಲಿ ಕಾಣಿಸ್ತು. ಆ್ಯಂಡ್ ಈ ಒಂದು ಲಿವಿಂಗ್ ಏನಿತ್ತು ಅದು ಅಪ್ಸೈಡ್ ಡೌನ್ವರ್ಡ್ ಟರ್ನ್ ಆಗಿಬಿಟ್ಟಿತ್ತು. ಆಯಿತಾ? ಅವನ ಕ್ಲೋಸ್ಡ್ ಐಸ್ ಅಲ್ಲಿ. ಹಿಸ್ ಫ್ರೇಡ್ ಕಾಲರ್, ಫೇಡೆಡ್ ಬ್ಲೂ ಓಲ್ಡ್ ಶರ್ಟ್ ಟರ್ನ್ಸ್ ಡಾರ್ಕ್ ವಿತ್ ಸ್ವೆಟ್ ಆ್ಯಂಡ್ ದ ಓಲ್ಡ್ ನೆಕ್ ಟೈ ಅಂಡರ್ ಡ್ರಾಪ್ಸ್ ಲೂಸ್ಲಿ ಅಬೌಟ್ ದ ವೋನ್ ಓಲ್ಡ್ ಜಾಕೆಟ್. ಇಲ್ಲಿ ಅವನ ಒಂದು ಅಪಿಯರೆನ್ಸ್ ಬಗ್ಗೆ ಹೇಳ್ತಾ ಇದ್ದಾರೆ, ಹೇಗೆ ಅವನ ಒಂದು ಕಷ್ಟವನ್ನು ಆ ಅಪಿಯರೆನ್ಸ್ ತೋರಿಸ್ತಾ ಇದೆ.
ಅವನು ಹಾಕೊಂಡಿರುವಂಥ ಒಂದು ಶರ್ಟಲ್ಲಿ ಒಂದು ಕಾಲರ್ ಇತ್ತು. ಫ್ರೇಡ್ ಅಂದರೆ ಅದರಲ್ಲಿ ಒಂದು ರೀತಿಯಾದ ಹಳೇದು ಆಗ್ಬಿಟ್ಟಿತ್ತು, ಅರ್ಥ ಆಯ್ತಾ? ಅದು ಯಾವುದೇ ರೀತಿಯಾದ ಫ್ರೆಶ್ನೆಸ್ ಇರಲಿಲ್ಲ, ತುಂಬ ಹಳೇದಾಗಿರುವಂತಹ ಒಂದು ಕಾಲರ್ ಆಗಿತ್ತು. ಅವನು ಹಾಕೊಂಡಿರುವಂತಹ ಒಂದು ಬ್ಲೂ ಶರ್ಟ್ ಏನಿತ್ತು, ಇಲ್ಲಿ ನೋಡಿ, ಅವನು ಹಾಕೊಂಡಿರುವಂಥ ಒಂದು ಬ್ಲೂ ಶರ್ಟ್ ಏನಿತ್ತು ಅದು ಫೇಡ್ ಆಗಿಬಿಟ್ಟಿತ್ತು. ಇವಾಗ ಒಂದು ಬಟ್ಟೆ ಯಾವಾಗ ಫೇಡ್ ಆಗುತ್ತೆ? ನೀವು ಹೊಸದಾಗಿ ತೊಗೊಂಡಾಗ ಫೇಡ್ ಆಗಿರುತ್ತಾ? ಇಲ್ಲ, ಸಾಕಷ್ಟು ಸತಿ ಅದನ್ನು ಒಗ್ದು ಏನಾಗುತ್ತೆ, ಹೋಗೋ ಅಷ್ಟರಲ್ಲಿ ಕಲರ್ ಒಂದು ಸ್ವಲ್ಪ ಫೇಡ್ ಆಗಿಬಿಟ್ಟಿರುತ್ತೆ. ಇದೇ ರೀತಿಲಿ ಅವನ ಒಂದು ಓಲ್ಡ್ ಶರ್ಟ್ ಏನಿತ್ತು ಅದು ಕೂಡ ಫೇಡ್ ಆಗಿಬಿಟ್ಟಿತ್ತು. ಆ್ಯಂಡ್ ಅದು ಡಾರ್ಕ್ ಆಗಿ ಟರ್ನ್ ಆಗುತ್ತೆ ಯಾವಾಗ? ಆ ಸ್ವೆಟ್ ಬಿದ್ದಾಗ. ಇಲ್ಲಿ ಸ್ವೆಟ್ ಯಾವುದನ್ನ ಡಿಪಿಕ್ಟ್ ಮಾಡುತ್ತೆ? ನೀವು ಯಾವಾಗ ಸ್ವೆಟ್ ಆಗ್ತೀರಾ ಮಕ್ಕಳೇ? ಸಾಕಷ್ಟು ಕಷ್ಟಪಟ್ಟಾಗ. ಇವಾಗ ನೀವು 1 hour ಎಕ್ಸಸೈಸ್ ಮಾಡಿದ್ರೆ ಆ ಒಂದು ಎಫರ್ಟ್ ಹಾಕ್ತಿರಲ್ಲ, ಆ ಎಫರ್ಟ್ ಹಾಕಿ ಒಂದು ಕೆಲಸ ಮಾಡಿದಾಗ ಏನಾಗುತ್ತೆ, ಒಂದು ಕಾರ್ಯ ಮಾಡಿದಾಗ ಅಥವಾ ಫಿಸಿಕಲ್ ಎಕ್ಸಸೈಸ್ ಮಾಡಿದಾಗ ಸ್ವೆಟ್ ಬರುತ್ತೆ. ಈ ಸ್ವೆಟ್ ಕೂಡ ಅವನು ಜೀವನದಲ್ಲಿ ನೋಡಿರುವಂಥ ಒಂದು ಕಷ್ಟ ಸಂದರ್ಭಗಳನ್ನ ಡಿಪಿಕ್ಟ್ ಮಾಡುತ್ತೆ. ಆ್ಯಂಡ್ ದ ಓಲ್ಡ್ ನೆಕ್ ಟೈ ಅಂಡನ್ ಡ್ರಾಪ್ಸ್ ಲೂಸ್ಲಿ ಅಬೌಟ್ ದ ವೋನ್ ಓಲ್ಡ್ ಜಾಕೆಟ್. ಇವಾಗ ನೆಕ್ ಟೈ ಅನ್ನೋದೇನಿದೆ ಅದು ಕೂಡ ಹಿಂದಿನ ಕಾಲದಲ್ಲಿ ಹಾಕೊತಿದ್ರು. ಇವಾಗ ನೀವೇನಾದರೂ ತುಂಬ ಪ್ರೊಫೆಷ್ನಲ್ ಆಗಿದ್ರೆ, ತುಂಬ ಪುಟ್ ಆಗಿದ್ರೆ ಏನಾಗುತ್ತೆ, ಆ ನೆಕ್ ಟೈನ ಕರೆಕ್ಟಾಗಿ ಹಾಕೊತಿರಲ್ಲ, ನಿಮ್ಮ ಟೈನ ನೀಟಾಗಿ ಹಾಕೊಂಡಿರ್ತಾರೆ ಯಾರು ಪ್ರೊಫೆಷ್ನಲ್ ಆಗಿ, ಅಥವಾ ತುಂಬ ಫೈನ್ ಮೆನ್ ಅಂತ ನಾವೇನಂತೀವಲ್ಲ, ಅವ್ರು ತುಂಬ ಚೆನ್ನಾಗಿ ರೆಡಿ ಆಗೋರಾಗಿದ್ರೆ. ಬಟ್ ಇವನ್ ಕೇಸಲ್ಲಿ ಏನಾಗಿತ್ತು, ಅದು ಕೂಡ ಅನ್ಡನ್ ಆಗಿತ್ತು, ಅದು ಲೂಸಾಗಿ ಅವ್ರು ಹಾಕೊಂಡಿದ್ರು ಅವರ ಓಲ್ಡ್ ಜಾಕೆಟಿನ ಮೇಲೆ. ಆ ಜಾಕೆಟ್ ಏನು ಹೊಸದಾಗಿತ್ತಾ? ಇಲ್ಲ, ಸಾಕಷ್ಟು ಓಲ್ಡ್ ಆಗಿಬಿಟ್ಟಿತ್ತು ಅವ್ರ ಜಾಕೆಟ್. ಜಸ್ಟ್ ಬೇರ್ಲಿ ಹೋಲ್ಡಿಂಗ್ ಹಿಸ್ ಸ್ಯಾಗಿಂಗ್ ಸ್ಟಮಕ್ ಇನ್. ಅವ್ರಿಗೆ ಸಾಕಷ್ಟು ವಯಸ್ಸಾಗ್ಬಿಟ್ಟಿತ್ತು, ಅವರ ಸ್ಟಮಕ್ ಕೂಡ ಸ್ಯಾಗ್ ಆಗ್ತಿತ್ತು. ಆ ಜಾಕೆಟ್ ಏನಿತ್ತು ಬೇರ್ಲಿ ಆ ಸ್ಯಾಗಿಂಗ್ ಸ್ಟಮಕ್ನ ಒಳಗೆ ಎಳ್ಕೊಂಡಿತ್ತು. ಹಿಸ್ ರನ್ ಡೌನ್ ಶೂಸ್ ಹ್ಯಾವ್ ಪೇಪರ್ ಇನ್ ದೆಮ್. ಅವನ ಒಂದು ಶೂಗಳಲ್ಲಿ ಒಂದು ರೀತಿಯಾದ ಪೇಪರ್ ಕೂಡ ಇತ್ತು. ಅಂದರೆ ನಮ್ಗೆ ಇಲ್ಲಿಂದ ಏನು ಗೊತ್ತಾಗುತ್ತೆ, ಒಂದು ಸಾಕಷ್ಟು ಒಂದು ಕಷ್ಟವನ್ನು ನೋಡ್ತಾ ಇದ್ದಾನೆ ಅವನ ಜೀವನದಲ್ಲಿ. ಅವನು ಸಾಗುತ್ತಿರುವ ಒಂದು ಜೀವನವೇನಿದೆ ಅದು ಅಷ್ಟು ಕಲರ್ಫುಲ್ ಆಗಿರಲಿಲ್ಲ, ಅಷ್ಟು ಹ್ಯಾಪಿ ಆಗಿರಲಿಲ್ಲ. ಅವನ ಲೈಫು ಒಂದು ಸ್ವಲ್ಪ ಪೆಥೆಟಿಕ್ ಆಗಿತ್ತು ಅಂತ ನಾವಿಲ್ಲಿ ನೋಡ್ಬೋದು. ಆ್ಯಂಡ್ ಹಿಸ್ ರಫ್ ಅನ್ಶೇವನ್ ಫೇಸ್ ಶೋಸ್ ಪೇನ್ ಇನ್ ಈಚ್ ವ್ರಿಂಕಲ್, ಬಟ್ ದೇರ್ ಹಿ ಸ್ಟ್ಯಾಂಡ್ಸ್. ಅವನ ಒಂದು ಮುಖದ ಮೇಲೆ ಇರುವಂತಹ ಅನ್ಶೇವನ್ ಫೇಸ್ ಅಂದರೆ ಅವ್ರು ಶೇವ್ ಮಾಡಿರಲಿಲ್ಲ, ಅರ್ಥ ಆಯ್ತಾ? ಶೇವ್ ಮಾಡಿಲ್ದಿರುವಾಗ ಏನು ಗೊತ್ತಾಗುತ್ತೆ, ಆ ಒಂದು ರೀತಿಯಾದ ನಿಮಗೆ ನೀವು ನೋಡ್ಬೋದು ಎಷ್ಟು ರಫ್ ಆಗಿಬಿಡುತ್ತಲ್ಲ ಮುಖ. ಆ ರಫ್ ಅನ್ಶೇವನ್ ಫೇಸ್ ಏನಿದೆ ಅವನ ಜೀವನದಲ್ಲಿ ನಡೀತಿರುವಂತಹ ಪ್ರತಿ ಒಂದು ಪೇನ್ನ ಅದು ಕಮ್ಯುನಿಕೇಟ್ ಮಾಡ್ತಿತ್ತು. ಬಟ್ ಆದರೂ ಕೂಡ ಅವನಲ್ಲಿ ನಿಂತಿದ್ದ, ಅರ್ಥ ಆಯ್ತಾ? ಅವನ ಒಂದು ರೆಸಿಲಿಯನ್ಸ್ ಆಗಿರಲಿ, ಒಂದು ಪರ್ಸಿಸ್ಟೆನ್ಸ್ ಆಗಿರಲಿ ನಾವಲ್ಲಿ ನೋಡ್ತೀವಿ. ಅವನು ಬಂದ್ಬಿಟ್ಟು ಅಲ್ಲಿ ನಿಂತಿದ್ದ ಇನ್ ದ ಸೆಲ್ಫ್ ಬ್ರಾಟ್ ಸಾಲಿಟ್ಯೂಡ್ ಹೆಡ್. ಅವನ ಸೆಲ್ಫ್ ಬಾಟ್ ಸಾಲಿಟ್ಯೂಡ್ ಅಂದರೆ ಅವನ ಲೋನ್ಲಿನೆಸ್ನ ತಗೊಂಡ್ಬಂದು ಅದನ್ನು ಎಕ್ಸೆಪ್ಟ್ ಮಾಡಿ ಅಲ್ಲಿ ನಿಂತಿದ್ದ. ಅವನ ಲೋನ್ಲಿನೆಸ್ನ ಎಕ್ಸೆಪ್ಟ್ ಮಾಡಿ ಅಲ್ಲಿ ನಿಂತಿದ್ದ. ಸ್ಟಿಲ್ ಡೌನ್ ಐಸ್, ಅವನ ಕಣ್ಣುಗಳು ಕೆಳಗೆ ನೋಡುತ್ತಿತ್ತು. ಸ್ಟಿಲ್ ಕ್ಲೋಸ್ಡ್ ಇಯರ್ perked and trained upon the bass line, for across his chest lies an old alto saxophone. ಅವನನ್ನೇ ಹೇಗೆ ಟ್ರೈನ್ ಮಾಡಿದ್ದ ಅಂದರೆ ಅವನ ಕಿವಿಗಳಾಗಿರಲಿ, ಅವನ ಕಣ್ಣುಗಳಾಗಲಿ ಕೆಳಗೆ ನೋಡ್ತಿತ್ತು. ಯಾವುದೇ ಆ ಒಂದು ಕಾನ್ಸಂಟ್ರೇಷನ್ ಅವನಲ್ಲಿತ್ತು. ಅಲ್ಲಿ ಇಲ್ಲಿ ಡಿಸ್ಟ್ರಾಕ್ಟ್ ಆಗ್ತಿರ್ಲಿಲ್ಲ, ಅಲ್ಲಿ ಇಲ್ಲಿ ಜನಗಳನ್ನ ನೋಡ್ತಿರ್ಲಿಲ್ಲ, ಅವ್ನು ಕೆಳಗೆ ನೋಡ್ತಿದ್ದ. ಕಣ್ಣುಗಳು ಕಿವಿಗಳು ಕೂಡ ಚುರುಕಾಗಿ ಒಂದನ್ನೇ ಪರ್ಕ್ಡ್ ಅಂಡ್ ಟ್ರೈನ್ಡ್ ಅಂದರೆ ಅದನ್ನೇ ಹುಡುಕ್ತಿತ್ತು. ಏನನ್ನು ಹುಡುಕ್ತಿತ್ತು? ದ ಬ್ಯಾಸ್ ಲೈನ್ ಅಂದರೆ ಇವಾಗ ಒಂದು ಶ್ರುತಿ ಹೇಳಿದಾಗ ಒಂದು ಟ್ಯೂನ್, ಡಿಫ್ರೆಂಟ್ ಟ್ಯೂನ್ಗಳಿರುತ್ತಲ್ಲ, ಕೆಳಗೆ ಬೇಸ್ ಟೋನ್ ಏನಿದೆ ಅದನ್ನು ಹುಡುಕ್ತಿತ್ತು ಅವನ ಕಿವಿ. ಫಾರ್ ಅಕ್ರಾಸ್ ಹಿಸ್ ಚೆಸ್ಟ್ ಲೈಸ್ ಎನ್ ಓಲ್ಡ್ ಆಲ್ಟೋ ಸ್ಯಾಕ್ಸೋಫೋನ್. ಅವನ ಒಂದು ಚೆಸ್ಟ್ ಹತ್ತಿರ ಒಂದು ಸ್ಯಾಕ್ಸೋಫೋನ್ ಇತ್ತು. ಆ ಸ್ಯಾಕ್ಸೋಫೋನು ಹೊಸದಾಗಿತ್ತ? ಇಲ್ಲ, ತುಂಬ ಹಳೆಯ ಕಾಲದಲ್ಲಿ ಯೂಸ್ ಮಾಡ್ತಿರುವಂಥ ಆಲ್ಟೋ ಸ್ಯಾಕ್ಸೋಫೋನ್ ಅವನು ಯೂಸ್ ಮಾಡ್ತಿದ್ದ. ಸಪೋರ್ಟೆಡ್ ಫ್ರಮ್ ಹಿಸ್ ನೆಕ್ ಬೈ ಅ ವಯರ್ ಕೋಟ್ ಹ್ಯಾಂಗರ್. ಇಲ್ಲಿ ನೋಡಿ, ವಯರ್ ಕೋಟ್ ಹ್ಯಾಂಗರ್ ಕೂಡ ಅವನ ಒಂದು ಸ್ಟೇಟನ್ನ ಎಕ್ಸ್ಪ್ಲೇನ್ ಮಾಡುತ್ತೆ. ಅವನ ಹತ್ರ ಅಷ್ಟು ದುಡ್ಡಿರಲಿಲ್ವೋ ಅಥವಾ ಅವನಷ್ಟ ಅಷ್ಟು ರಿಸೋರ್ಸಸ್ ಇರಲಿಲ್ಲ ಟು ಗೆಟ್ ದ ಬೆಸ್ಟ್ ಥಿಂಗ್. ಸೊ ಅವನು ಏನು ಯೂಸ್ ಮಾಡ್ತಿದ್ದ? ಹಳೇದಾಗಿರುವಂತಹ ಒಂದು ಕೋಟ್ ಹ್ಯಾಂಗರ್, ವಯರ್ ಕೋಟ್ ಹ್ಯಾಂಗರ್ನ ಯೂಸ್ ಮಾಡ್ತಿದ್ದ ಆ ಸ್ಯಾಕ್ಸೋಫೋನ್ನ ಸಪೋರ್ಟ್ ಮಾಡೋದಕ್ಕೆ.
ಜೆಂಟ್ಲಿ ಹಿ ಲಿಫ್ಟ್ಸ್ ಇಟ್ ನೌ ಟು ಪಾರ್ಟೆಡ್ ಲಿಪ್ಸ್. ಇವಾಗ ಸ್ಯಾಕ್ಸೋಫೋನ್ನ ನುಡಿಸ್ಬೇಕು ಅಂದರೆ ನಿಧಾನಕ್ಕೆ ತಂದು ಅವನು ತುಟಿಗಳ ಹತ್ರ ತರ್ತಾನೆ. ಈ ಥರ ನೋಡಿ ಪಾರ್ಟೆಡ್ ಲಿಪ್ಸ್, ಇದನ್ನು ನಾವು ಪಾರ್ಟೆಡ್ ಲಿಪ್ಸ್ ಅಂತ ಹೇಳ್ಬೋದು. ಸಿ ಅಂತ ಕೇಳ್ತಾರೆ, ನೋಡು. ಟು ಟೆಲ್ ಆಲ್ ದ ವರ್ಲ್ಡ್ ದಟ್ ಹೀ ಇಸ್ ಅ ಬ್ಲ್ಯಾಕ್ ಮೆನ್, that he was sent here to preach the black gospel of jazz. ಸೊ ಅವನ ಒಂದು ಪೆಥೆಟಿಕ್ ಲೈಫಿಂದ ಇಲ್ಲಿ ಅವನಿಗೆ ಒಂದು ರೀತಿಯಾದ ಪವರ್ ಸಿಗುತ್ತೆ. ಅವನಿಗೆ ಏನು ಖುಷಿ ಸಿಗ್ತಿತ್ತೋ ಅವನು ಅದನ್ನು ಮಾಡ್ತಾನೆ. ಅವನು ತಗೊಂಡು ಆ ಸ್ಯಾಕ್ಸೋಫೋನ್ ಹಿಡ್ಕೊಂಡಾಗ ಅವನೇನು ಹೇಳ್ತಾ ಇದ್ದಾನೆ, ನೋಡು ನಾನೊಬ್ಬ ಬ್ಲ್ಯಾಕ್ ಮ್ಯಾನ್, ದಟ್ ಹಿ ವಾಸ್ ಸೆಂಟ್ ಹಿಯರ್ ಟು ಪ್ರೀಚ್ ದ ಬ್ಲ್ಯಾಕ್ ಗಾಸ್ಪೆಲ್ ಆಫ್ ಜಾಸ್. ಇಲ್ಲಿ ಒಂದು ಮೆಟಫರ್ನ ಯೂಸ್ ಮಾಡಿದ್ದಾರೆ. ಗಾಸ್ಪೆಲ್ ಅಂದರೆ ಏನು? ಅದು ಬೈಬಲಲ್ಲಿ refers to the Bible, which is a reference to truth. ಸೊ ಇಲ್ಲಿ ಒಂದು ಸತ್ಯವನ್ನ ಹೇಳೋದಕ್ಕೋಸ್ಕರ ಅವನು ಅದನ್ನ ಎತ್ತುತ್ತಿದ್ದಾನೆ ಅಂತ ಹೇಳೋದಕ್ಕೆ ಬ್ಲ್ಯಾಕ್ ಗಾಸ್ಪೆಲ್ ಆಫ್ ಜಾಸ್ಗೆ ಕಂಪೇರ್ ಮಾಡ್ತಾರೆ. ಜಾಸ್ನ ಅವರು ಟ್ರುತ್ಗೆ ಹೇಳ್ತಾ ಇದ್ದಾರೆ, ಆ್ಯಂಡ್ ಆರ್ ದ ಟ್ರುತ್ ಆಫ್ ದ ಬ್ಲ್ಯಾಕ್ ಪೀಪಲ್, ಟ್ರೂ ವಾಯ್ಸ್ ಆಫ್ ದ ಬ್ಲ್ಯಾಕ್ ಪೀಪಲ್. ಅರ್ಥ ಆಯ್ತಾ? ಸೊ ಈ ಒಂದು ಜಾಸ್ ಏನಿದೆ, ಒಂದು ಬ್ಲ್ಯಾಕ್ ಅಂದರೆ ಆ ಒಂದು ಎಥ್ನಿಸಿಟಿ ಏನಿದೆ, ಆಫ್ರಿಕನ್ ಅಮೇರಿಕನ್ಸ್ನ ನಾವೇನು ಬ್ಲ್ಯಾಕ್ ಪೀಪಲ್ ಅಂತ ಹೇಳ್ತೀವಿ, ಆ ಒಂದು ಎಥ್ನಿಸಿಟಿ ಟ್ರುತ್ನ ಹೇಳೋದಕ್ಕೋಸ್ಕರ ಇವನು ರೆಡಿಯಾಗಿದ್ದಾನೆ. ಆ ಒಂದು ಎತ್ತಿ ಅದನ್ನು ನುಡಿಸೋದೇನಿದೆ ಅದಕ್ಕೆ ಇದಕ್ಕೆ ಕಂಪೇರ್ ಮಾಡ್ತಾರೆ. ನೌ ಪ್ರೀಚಿಂಗ್ ಇಟ್ ವಿತ್ ವರ್ಡ್ಸ್ ಆಫ್ screaming notes and chords. He is no longer a man, no, not even a black man, but a bird. ಇಲ್ಲಿ ಸ್ಕ್ರೀಮಿಂಗ್ ನೋಟ್ಸ್ ಆ್ಯಂಡ್ ಕಾರ್ಡ್ಸ್ ಏನಿದೆ ಅದೊಂದು ಪರ್ಸಾನಿಫಿಕೇಶನ್. ಅರ್ಥ ಆಯ್ತಾ? ನೋಟ್ಸ್ ಆ್ಯಂಡ್ ಕಾರ್ಡ್ಸ್ ಆರ್ ನಾನ್ ಲಿವಿಂಗ್ ಎಂಟಿಟೀಸ್ ದಟ್ ಆರ್ ಸೆಟ್ ಟು ಬಿ ಟು ಪರ್ಫಾರ್ಮ್ ದ ಲಿವಿಂಗ್ ಆ್ಯಕ್ಷನ್ ಆಫ್ ಸ್ಕ್ರೀಮಿಂಗ್. ಸೊ ಇಲ್ಲಿ ನೋಟ್ಸ್ ಆ್ಯಂಡ್ ಕಾರ್ಡ್ಸ್ ಏನಿದೆ ನಾವು ನುಡಿಸೋದಲ್ವಾ, ನುಡಿಸೋ ಬರುವಂಥ ಒಂದು ಟ್ಯೂನ್ ಆಗಿರಲಿ, ಒಂದು ಸ್ವರ ತಾಳ ಇದಾಗಿರಲಿ, ಅದಕ್ಕೆ ಅವರು ಸ್ಕ್ರೀಮಿಂಗ್ ಅಂತ ಹೇಳ್ತಾರೆ. ಸ್ಕ್ರೀಮಿಂಗ್ ಅಂದರೆ ಕಿರ್ಚೋದು. ಸೊ ಇಲ್ಲಿ ಸ್ಕ್ರೀಮಿಂಗ್ ಅನ್ನೋ ಹ್ಯೂಮನ್ ಕ್ವಾಲಿಟಿನ ನಾವು ನೋಟ್ಸ್ ಆ್ಯಂಡ್ ಕಾರ್ಡ್ಸ್ ಏನಿದೆ ಅದು ನಾನ್ ಲಿವಿಂಗ್ ಎಂಟಿಟಿ ಆಗಿರೋದ್ರಿಂದ ಇದು ಒಂದು ಪರ್ಸಾನಿಫಿಕೇಶನ್. ಅರ್ಥ ಆಯ್ತಾ? ಹಿ ಈಸ್ ನೋ ಲಾಂಗರ್ ಅ ಮ್ಯಾನ್, ನಾಟ್ ಈವನ್ ಅ ಬ್ಲ್ಯಾಕ್ ಮ್ಯಾನ್. ಅವನ ಒಂದು ಐಡೆಂಟಿಟಿನ ಎಕ್ಸ್ಪ್ರೆಸ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದಾನೆ. ಅವನ ಒಂದು ಟ್ರುತ್ ಆಗಿರಲಿ, ಬ್ಲ್ಯಾಕ್ ಪೀಪಲಿನ ಟ್ರುತ್ ಆಗಿರಲಿ, ಅವನು ಈ ಒಂದು ಮ್ಯೂಸಿಕ್ಕಿನ ಮುಖಾಂತರ, ಈ ಒಂದು ನೋಟ್ಸಿನ ಮುಖಾಂತರ, ಕಾರ್ಡ್ಸಿನ ಮುಖಾಂತರ ಎಕ್ಸ್ಪ್ರೆಸ್ ಮಾಡ್ತಾ ಇದ್ದಾನೆ. ಬಟ್ ಅವನು ಒಬ್ಬ ಮನುಷ್ಯನಾಗಿರಲಿಲ್ಲ, ಅವನು ಒಬ್ಬ ಬ್ಲ್ಯಾಕ್ ಮ್ಯಾನ್ ಆಗಿರಲಿಲ್ಲ. ಬಟ್ ಅವನ ಸೌಂಡ್ ಆಗಿದ್ದು ಯಾವ ಥರ? ಬರ್ಡಿನ ಥರ. ಆಯಿತಾ? ಸೊ ಯಾವ ರೀತಿಯಾಗಿ ಇವಾಗ ಒಂದು ಬರ್ಡಿಂಗ್ ಇದ್ದು ಒಂದು ಫ್ಲೈಟ್ ತಗೊಳತ್ತಲ್ಲ, ಮೇಲೆ ಹಾರಿ ಹೋಗುತ್ತಲ್ಲ, ಅದೇ ರೀತಿಲಿ ಈ ಜಾಸ್ ಪ್ಲೇಯರ್ನ ಕೂಡ ಒಂದು ಬರ್ಡ್ ಟೇಕಿಂಗ್ ಫ್ಲೈಟ್ಗೆ ಕಂಪೇರ್ ಮಾಡ್ತಾ ಇದ್ದಾರೆ. ಅದರಿಂದ ಇದೇನಿದೆ ಇದು ಒಂದು ಮೆಟಫರ್. ಅವನನ್ನ ಬರ್ಡ್ಗೆ ಕಂಪೇರ್ ಮಾಡ್ತಾ ಇದ್ದಾರೆ. ಅರ್ಥ ಆಯ್ತಾ? ಅವನಿಗೆ ಯಾವ ರೀತಿಯಾದ ಪೆಥೆಟಿಕ್ ಕಂಡೀಷನ್ ಇತ್ತು, ಬಟ್ ಅವ್ನು ಜಾಸ್ ಪ್ಲೇ ಮಾಡಿದ ತಕ್ಷಣ ಅವನ ಒಂದು ಸತ್ಯವನ್ನು ಅವನು ಡಿಪಿಕ್ಟ್ ಮಾಡ್ತಾ ಇದ್ದಾನೆ. ಅವನ ಬೇರೆ ರೀತಿಯಾದ ಪರ್ಸ್ನಾಲಿಟಿ ನಮಗೆ ಕಾಣಿಸ್ಕೊಂತಿದೆ. ಒನ್ ದಟ್ ಗ್ಯಾದರ್ಸ್ ಹಿಸ್ ವಿಂಗ್ಸ್ ಅಂಡ್ ಫ್ಲೈಸ್. ಅವನದೇ ಆದಂಥ ಒಂದು ಜೀವನವನ್ನು ಎತ್ಕೊಂಡು ಹಾರ್ಕೊಂಡು ಹೋಗ್ತಾ ಇದೆ, ಜಸ್ಟ್ ಲೈಕ್ ಅ ಬರ್ಡ್ ಡಸ್. ಅರ್ಥ ಆಯ್ತಾ? ಸೊ ಅದನ್ನು ಇಲ್ಲಿ ತೋರ್ಸೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಹೈಯರ್ ಅಂಟಿಲ್ ಹಿ ಫ್ಲೈಸ್ ಅವೇ. ಅವನು ಈ ಒಂದು ಜಾಸ್ ಪ್ಲೇಯರ್ನ ನಿಲ್ಲಿಸೋದಕ್ಕೆ, ತಡೆಯೋದಕ್ಕೆ ಚಾನ್ಸೇ ಇಲ್ಲ. ಅವನು ಆ ಒಂದು ಫ್ಲೈಟ್ನ ತೊಗೊಂಡಾಗ, ಫ್ಲೈಟ್ ಅಂದರೆ ಏರೋಪ್ಲೇನ್ ಅಲ್ಲ, ಆ ಬರ್ಡು ಹಿಂಗೆ ಹೋಗ್ತಾ ಇತ್ತ ಮೇಲೆ ಹೋಗಿ ಹಾರುತ್ತಲ್ಲ, ಆ ರೀತಿಯಾದ ಅವನದೇ ಒಂದು ಜೀವನವನ್ನು, ಅವನದೇ ಒಂದು ಸುಖವನ್ನು, ದುಃಖವನ್ನು ಎತ್ಕೊಂಡು ಆ ಒಂದು ಜರ್ನಿನ ಎತ್ಕೊಂಡು ಫ್ಲೈ ಮಾಡಿದಾಗ ಯಾರು ಅವನನ್ನು ತಡೆಯೋಕ್ಕಾಗಲ್ಲ. ಅಂಟಿಲ್ ಹಿ ಫ್ಲೈಸ್ ಅವೇ, ಕಮ್ ಬ್ಯಾಕ್ ಟು ಫೈಂಡ್ ಹಿಮ್ಸೆಲ್ಫ್ ಅ ಬ್ಲ್ಯಾಕ್ ಮ್ಯಾನ್ ಅಗೇನ್. ಆಮೇಲೆ ಇದರ ಅವ್ನು ಫ್ಲೈ ಅವೇ ಆಗ್ತಾನೆ, ಇದರ ವಾಪಸ್ ಬಂದ್ಬಿಟ್ಟು ಅವನ ಒಂದು ಟ್ರೂ ಪೆಥೆಟಿಕ್ ಲೈಫ್ ಏನಿದೆ ಅದಕ್ಕೆ ಅವನು ವಾಪಸ್ ಬರ್ತಾನೆ. ಸೊ ಟ್ರುತ್ನ ಅವನು ಎಕ್ಸ್ಪ್ರೆಸ್ ಮಾಡ್ತಾನೆ ಜಾಸ್ ಪ್ಲೇಯರ್ ಆಗಿ, ಬಟ್ ಅವನು ಅದನ್ನೇ ಎತ್ಕೊಂಡು ಹಾರೋಟಾಗ್ತಾನೆ, ಇದ್ರ ವಾಪಸ್ ಬರೋ ಚಾನ್ಸಸ್ಸು ಇದೆ ಆ್ಯಸ್ ಅ ಬ್ಲ್ಯಾಕ್ ಮ್ಯಾನ್ ಅಗೇನ್. ಅವ್ನು ವಾಪಸ್ ಬಂದಾಗ ಅವ್ನಿಗೇನು ಸಿಗತ್ತೆ? ಅವನಿಗೆ ಸಿಗುವಂತಹ ಜೀವನ ಏನು? ವೆರಿ ಪೆಥೆಟಿಕ್, ವೆರಿ ಸ್ಯಾಡ್. ಅರ್ಥ ಆಯ್ತಾ? ಅವನ ಒಂದು ವ್ರಿಂಕಲ್ಡ್ ಫೇಸ್ ಆಗಿರಲಿ, ಆ ಕೋಟ್ ಹ್ಯಾಂಗರ್ನ ಹಿಂಗೆ ಓಲ್ಡ್ ಕೋಟ್ ಹ್ಯಾಂಗರಿಂದ ಹಿಂಗೆ ಯೂಸ್ ಮಾಡ್ಕೊಂಡು ಅವ್ನು ಸ್ಯಾಕ್ಸೋಫೋನ್ನ ಹ್ಯಾಂಗ್ ಮಾಡ್ಕೊತಾ ಇದ್ದಾನೆ, ಅವನ ಬಟ್ಟೆಗಳಾಗಿರಲಿ, ಅವನ ಒಂದು ಜೀವನ, ಆ ಒಂದು ರಿಯಾಲಿಟಿಗೆ ಅವನು ವಾಪಸ್ ಬರ್ತಾನೆ. ಬಟ್ ಅವ್ನು ಜಾಸ್ ಪ್ಲೇಯರ್ ಆಗಿದ್ದಾಗ ಆ ಒಂದು ಎಥ್ನಿಸಿಟಿ ಆಗಿರಲಿ, ಅವನ ಒಂದು ಸತ್ಯವನ್ನು ಅವನು ಎಕ್ಸ್ಪ್ರೆಸ್ ಮಾಡ್ತಾನೆ.
ಲೈಕ್ ಅ ಬರ್ಡ್ ದಟ್ ಟೇಕ್ಸ್ ಫ್ಲೈಟ್. ಅರ್ಥ ಆಯ್ತಾ ಮಕ್ಕಳೇ? ಸೊ ಇದರ ಜೊತೆಗೆ ನಾವು ಒಂದಿಷ್ಟು ಕ್ವೆಶನ್ಸ್ನ ನೋಡೋಣ. ವೈ ಡು ಯು ಥಿಂಕ್ ದಟ್ ಜಾಸ್ ಪ್ಲೇಯರ್ ಕೀಪ್ಸ್ ಹಿಸ್ ಹೆಡ್ ಡೌನ್? ಅವನು ಯಾಕೆ ಅವನ ತಲೆನ ಕೆಳಗಿಟ್ಕೊತಾನೆ? ಯಾಕೆ ಈ ಜಾಸ್ ಪ್ಲೇಯರು ಅವನ ತಲೆನ ಕೆಳಗಿಟ್ಕೊತಾರೆ ಅಂತ ಕೇಳ್ತಾ ಇದ್ದಾರೆ. 2 ಮಾರ್ಕ್ಗೆ ಜೂನ್ 2022 ಕೇಳಿದ್ರು. ದ ಜಾಸ್ ಪ್ಲೇಯರ್ ಇಸ್ ನಾಟ್ ಇನ್ ದ ಬೆಸ್ಟ್ ಕಂಡೀಷನ್ ಆಫ್ ಲೈಫ್. ಅವನ ಒಂದು ಜೀವನದಲ್ಲಿ ಅವನು ಒಂದು ಬೆಸ್ಟ್ ಕಂಡೀಷನಲ್ಲಿ ಇರಲಿಲ್ಲ. He is old, wrinkled and wears clothes that are not in a good condition. He seems weary and as tough life hasn't been kind to him. As though life hasn't, tough anbitte, as though life hasn't been kind to him. Thus he keeps his head down. ಅವನ ಒಂದು ದುಃಖಗಳನ್ನು ನೋಡಿ, ಅವನ ಒಂದು ಜೀವನವನ್ನು ನೋಡಿ ಅವನ ತಲೆನ ಯಾವಾಗಲೂ ಬಗ್ಗಿಸ್ಕೊಂಡು ಇರ್ತಾನೆ. ದ ಜಾಸ್ ಪ್ಲೇಯರ್ ಪ್ರೂವ್ ದಟ್ ಹಿ ವಾಸ್ ಹೈಲಿ ಸ್ಕಿಲ್ಡ್ ಇನ್ ಮ್ಯೂಸಿಕ್. ಜಸ್ಟಿಫೈ 2023 ನಾನು ಹೇಳ್ದಂಗೆ 3 ಮಾರ್ಕರು 4 ಮಾರ್ಕರ್ಗೆ ನಿಮಗೆ ಸಮ್ಮರಿ ಗೊತ್ತಿದ್ರೆ ಸಾಕು, ಯಾವುದೇ ಒಂದು ಆನ್ಸರ್ನ ಬರೀಬೋದು. ಈ ವಿಡಿಯೋ ಆದ ನಂತರ ಸಮ್ಮರಿ ವಿಡಿಯೋ ಕೂಡ ನೋಡಿ, ಅಲ್ಲಿ ನಿಮಗೆ ಇದರ ಸಮ್ಮರಿ ಹೇಳ್ತೀನಿ ನಾನು. ದ ಪೋಯಮ್ ಜಾಸ್ ಪೋಮ್ 2 ಬೈ Carl Wendell Hines Jr. describes the two contrasting states of the jazz player. ಆಯ್ತಾ? ಇಲ್ಲಿ ಜಾಸ್ಗೆ ಇನ್ನೊಂದು ಝೆಡ್ ಇರ್ಬೇಕು ಮಕ್ಕಳೇ, ಮಿಸ್ ಆಗಿದೆ, ನಾನು ಇಲ್ಲಿ ಬರೀತೀನಿ. ಓಕೆ, ಜಾಸ್ಗೆ ಇನ್ನೊಂದು ಝೆಡ್. ಓಕೆ, at the beginning of the poem he describes the player's pathetic physical and emotional condition. He appears like a man with no power. However, once he starts playing his saxophone, the poet describes the player's transformation. He changes into a symbol, a man with a commanding presence and the power that makes people listen. He is able to convey his message through the complex notes and the melodies he plays. The poet also compares the player playing music to a bird taking flight, proving his skills as a musician. ಅವನ ಜೀವನವನ್ನು ಕಾಂಟ್ರಾಸ್ಟ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಹೇಗೆ ಅವನ ಲೈಫ್ ಸ್ಯಾಡ್ ಆಗಿತ್ತು, ಹೇಗೆ ಅವನಿಗೆ ಯಾವುದೇ ರೀತಿಯಾದ ಪವರ್ ಇರಲಿಲ್ಲ, ಬಟ್ ಅವನು ಜಾಸ್ ಪ್ಲೇಯರ್ ಆಗಿದ ತಕ್ಷಣ ಅವನ ಸತ್ಯವನ್ನೇ ಡಿಪಿಕ್ಟ್ ಮಾಡ್ತಿದ್ದ, ಅವನ ಸತ್ಯವನ್ನೇ ಕಮ್ಯುನಿಕೇಟ್ ಮಾಡ್ತಿದ್ದ. ಆ್ಯಂಡ್ ಅಲ್ಲಿ ಕೂತಿರೋ ಜನಗಳೆಲ್ಲ ಅವನ ಒಂದು ಮಾತನ್ನ ಕೇಳ್ತಿದ್ರು. ಆ ಮಾತು ಯಾವ ರೀತಿಯಲ್ಲಿ ಜನಗಳಿಗೆ ತಲುಪ್ತಿತ್ತು, ಅವನ ಒಂದು ಕಾರ್ಡ್ಸ್ ಆಗಿರಲಿ, ನೋಟ್ಸ್ ಆಗಿರಲಿ, ಆ ಒಂದು ರೀತಿಯಲ್ಲಿ ತಲುಪ್ತಿತ್ತು. Describe the jazz player as a commanding artist. ಅರ್ಥ ಆಯ್ತಾ? So once the jazz player starts or begins playing his saxophone, the whole weary appearance was transformed. ಅವನ ಒಂದು ವರಿಸಮ್ ಇರುತ್ತಲ್ಲ, ಒಂದು ಟೆನ್ಷನಲ್ಲಿರುವಂತಹ ಒಂದು ಜೀವನ ಏನಿದೆ ಅದು ಟ್ರಾನ್ಸ್ಫಾರ್ಮ್ ಆಗಿಬಿಡುತ್ತೆ. He loses himself in the world of music and appears as though he is a bird taking flight. The notes and the chords he plays are a symbol of the black gospel of jazz, that is the truth, giving him a commanding presence. ನಾ ಹೇಳ್ದಂಗೆ ಅವನು ಅದನ್ನು ಎಕ್ಸ್ಪ್ರೆಸ್ ಮಾಡೋಕೆ, ಜಾಸ್ ಮ್ಯೂಸಿಕ್ಕಿಂದ ಎಕ್ಸ್ಪ್ರೆಸ್ ಮಾಡೋದು ಶುರು ಮಾಡಿದ ತಕ್ಷಣ ಬರೋ ಜನಗಳೆಲ್ಲ ಅವನ ಮಾತು ಕೇಳ್ತಿದ್ರು. ಅವನಿಗೆ ಆ ರೀತಿಯಾದ ಪವರ್ ಸಿಕ್ತಿತ್ತು. ನೋಟ್ಸ್ ಮತ್ತು ಕಾರ್ಡ್ಸ್ ಏನಿತ್ತು ಅದು ಟ್ರುತ್ನ ಸಿಂಬಲೈಸ್ ಮಾಡ್ತಿತ್ತು. ಆ್ಯಂಡ್ ಒಂದು ಬರ್ಡ್ ಟೇಕಿಂಗ್ ಫ್ಲೈಟ್ಗೆ ಅವರು ಕಂಪೇರ್ ಮಾಡ್ತಾರೆ. ಇದು 2 ಮಾರ್ಕ್ಸ್ಗೆ ಏಪ್ರಿಲ್ 2024 ಕೇಳಿದ್ರು. ಸೊ ಇದರ ಜೊತೆಗೆ ಮಕ್ಕಳೇ ಈ ಒಂದು ಪದ್ಯದ ಎಕ್ಸ್ಪ್ಲನೇಷನಿಂದ ಅಂತ್ಯಕ್ಕೆ ಬಂದಿದ್ದೀವಿ. ನಾನು ಏನೇನು ಇಂಪಾರ್ಟೆಂಟೋ ಅದೆಲ್ಲ ನಿಮಗೆ ಡೀಟೇಲ್ ಆಗಿ ಹೇಳಿದ್ದೀನಿ, ಫಿಗರ್ ಆಫ್ ಸ್ಪೀಚ್ ಕೂಡ ಹೇಳಿದ್ದೀನಿ. ಸೊ ನಿಮಗೆ ಈ ಕ್ಲಾಸ್ ಇಷ್ಟ ಆಯಿತು ಅಂದರೆ ಖಂಡಿತ ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಡೀಟೇಲ್ ವಿಡಿಯೋ ಡೀಟೇಲ್ ನೋಟ್ಸ್ ಏನಿದೆ, ಟೆಕ್ಸ್ಟ್ ಬುಕ್ ನೋಟ್ಸು ಮತ್ತು ಪ್ರೀವಿಯಸ್ ಇಯರ್ ಕ್ವೆಶನ್ಸ್ನ ಸಾಲ್ವ್ ಮಾಡಿ ಹಾಕಿದ್ದೀನಿ. ಅದನ್ನು ಕೂಡ ನೋಡಿ ರೆಫರ್ ಮಾಡಿ ಪ್ರಿಂಟೌಟ್ ತೊಗೊಂಡು ಪ್ರಾಕ್ಟೀಸ್ ಮಾಡಿ, ಅಥವಾ ನಿಮಗೆ ಫೋನಲ್ಲೇ ನೋಡ್ಕೊಂಡು ಮಾಡಬೇಕು, ಲ್ಯಾಪ್ಟಾಪಲ್ಲೇ ನೋಡ್ಕೊಂಡು ಮಾಡಬೇಕು ಅಂದರೂ ಮಾಡ್ಬೋದು. ಬಟ್ ಈ ಕ್ಲಾಸ್ ಆಗಿದ ನಂತರ ಬೇರೆ ನಮ್ಮ ಸಬ್ಜೆಕ್ಟ್ಸ್ನ ಕೂಡ ನೋಡೋದನ್ನು ಮರಿಬೇಡಿ. ಓಕೆನಾ? ಅದನ್ನು ಹೇಳ್ತಾ ಟಾಟಾ, ಬಾಯ್ ಬಾಯ್, ಆಲ್ ದ ವೆರಿ ಬೆಸ್ಟ್. ಚೆನ್ನಾಗಿ ಓದ್ಕೊಳ್ಳಿ. ನಾನು ಮತ್ತೆ ಭೇಟಿ ಆಗ್ತೀನಿ ಇನ್ನೊಂದು ಕ್ಲಾಸ್ ಜೊತೆ.